ಹಾವೇರಿ ಜಿಲ್ಲೆಯಲ್ಲಿ ಚಿನ್ನದ ಅಂಗಡಿಗೆ ಕತಿಮರು ಕನ್ನ ಹಾಕಿದ್ದಾರೆ. ಹಾನಗಲ್ ತಾಲೂಕಿನ ಚಿಕ್ಕಾಮಶಿ ಹೊಸೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಶಾಪ್ನಲ್ಲಿದ್ದ ಚಿನ್ನಾಭರಣಗಳನ್ನೆಲ್ಲ ಲೂಟಿ ಮಾಡಿದ್ದಾರೆ ಖತರ್ನಾಕ್ ಗ್ಯಾಂಗ್. ಸುಮಾರು 45 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ. 250 ಗ್ರಾಮ ಬಂಗಾರ ಸೇರಿ ಜೊತೆಗೆ 19 ಕೆಜಿ ಬೆಳ್ಳಿಯನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಅಣ್ಣಪ್ಪ ಭಜಂತ್ರಿ ಎಂಬುವರ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಇದೇ ಸ್ಥಳದಲ್ಲಿ ಈಗಾಗಲೇ 3 ಬಾರಿ ಕಳ್ಳತನವಾದರೂ ಸಹಿತ ಪೊಲೀಸ್ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಸ್ಥಳಕ್ಕೆ ಎಸ್ಪಿ ಯಶೋಧ ವಂಟಗೋಡಿಯವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿನ್ನದ ಅಂಗಡಿಗೆ ನೇರವಾಗಿ ನುಗ್ಗಿ 45 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, CCTVಯ ಫುಟೇಜ್ ಇದು. ಅಂಗಡಿ ಒಳಗಡೆ ನುಗ್ಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನೆಲ್ಲ ಕಳ್ಳತನ ಮಾಡಿದೆ. ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ಒಳ್ಳೆಯ ಸಮಯ ನೋಡಿಕೊಂಡು ಈ ಥರ ಕಳ್ಳತನ ಮಾಡಿದ್ದಾರೆ. ಅವತ್ತು ವಿಡಿಯೋ CCTV ಫುಟೇಜ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಎಲ್ಲ ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ಈ ರೀತಿ ಮಾಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಮಾಸ್ಕನ್ನು ಹಾಕ್ಕೊಂಡು ಫುಲ್ ಪ್ಲ್ಯಾನ್ಡ್ ಆಗಿ ಬಂದಿದ್ರು ಅಂತ ಕಾಣಿಸುತ್ತೆ. CCTV ದೃಶ್ಯ 1ರಲ್ಲಿ ನೀವು ನೋಡ್ತಾ ಇರ್ಬೋದು ಆ ಒಂದು ವಾಹನವನ್ನು. ಜೊತೆಗೆ CCTV ದೃಶ್ಯ 2ರಲ್ಲಿ ಏನು ಕಳ್ಳ ಕದೀಮರು ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾನಗಲ್ ತಾಲೂಕಿನ ಚಿಕ್ಕಾಮಶಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಇತ್ತೀಚಿನ ದಿನಗಳಲ್ಲಂತೂ ಕಳ್ಳ ಕದೀಮರ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಚಿನ್ನದ ಬೆಲೆ ಈಗಾಗಲೇ ದರ ಏರಿಕೆ ಆಗ್ತಾ ಇದೆ. ಮಧ್ಯವರ್ಗದವರು ಮತ್ತು ಗ್ರಾಹಕರು ಖರೀದಿ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಂಗಡಿಗೆ ನುಗ್ಗಿ, ಬಂಗಾರದ ಅಂಗಡಿಗೆ ನುಗ್ಗಿ ಚಿನ್ನಾಭರಣಗಳನ್ನು ಬೆಳ್ಳಿಗಳನ್ನು ಎಲ್ಲ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಹಿತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು CCTV ದೃಶ್ಯಾವಳಿಗಳನ್ನು ಇಟ್ಕೊಂಡು ಮತ್ತು ಸುತ್ತಮುತ್ತಲಿನ ಏನಾದರೂ CCTV ದೃಶ್ಯಾವಳಿಗಳು ಏನಾದರೂ ಸಿಗುತ್ತಾ, ಮಾಹಿತಿ ಸಿಗುತ್ತಾ, ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನುವಂಥ ನಿಟ್ಟಲ್ಲಿ ಪೊಲೀಸ್ ಅಧಿಕಾರಿಗಳು ಸಹಿತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸ್ಥಳಕ್ಕೆ SP ಯಶೋಧ ವಂಟಗೋಡಿಯವರು ಭೇಟಿ ನೀಡಿ ಪರಿಶೀಲನೆಯನ್ನು ಸಹಿತ ನಡೆಸಿದ್ದಾರೆ. ಇದು ಹಾವೇರಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ.